ಭಾರತದ ವಿದ್ಯಾರ್ಥಿಗಳಿಗೆ ಟ್ರಂಪ್ ಬಿಗ್ ಶಾಕ್. ಅಮೆರಿಕದ ಕನಸಿಗೆ ಬ್ರೇಕ್ ಹಾಕಿದ ಪ್ರೆಸಿಡೆಂಟ್. ಅಮೆರಿಕದಲ್ಲಿ ವ್ಯಾಸಂಗ ಮತ್ತಷ್ಟು ಕಷ್ಟ. ವಿಶ್ವದ ದೊಡ್ಡಣ್ಣ ಅಮೆರಿಕದಲ್ಲಿ ಓದಬೇಕು, ಕೆಲಸ ಮಾಡಬೇಕು ಅಂತ ಬಹಳಷ್ಟು ಭಾರತೀಯರು ಕನಸು ಕಾಣ್ತಾರೆ. ಭಾರತೀಯ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದ ಟಾಪ್ 2 ಡೆಸ್ಟಿನೇಷನ್ಗಳಲ್ಲಿ ಅಮೆರಿಕ ಕೂಡ ಒಂದು. ಅಮೆರಿಕದಲ್ಲಿ ಕಳೆದ ಕೆಲ ವರ್ಷಗಳಲ್ಲಿ ಭಾರತೀಯ ವಿದ್ಯಾರ್ಥಿಗಳ ಸಂಖ್ಯೆ ಚೀನಾ ಸ್ಟೂಡೆಂಟ್ಗಿಂತಲೂ ಹೆಚ್ಚಾಗಿದೆ. ಆದರೆ ಈಗ ಡೊನಾಲ್ಡ್ ಟ್ರಂಪ್ ರವರ ಆಡಳಿತ ವಿದ್ಯಾರ್ಥಿ ವೀಸಾ ಇಂಟರ್ವ್ಯೂಗಳಿಗೆ ತಾತ್ಕಾಲಿಕ ತಡೆ ಒಡ್ಡಿದ್ದಾರೆ. ಇದು ಭಾರತೀಯ ವಿದ್ಯಾರ್ಥಿಗಳಿಗೆ ದೊಡ್ಡ ಶಾಕ್ ಅನ್ನು ನೀಡಿದೆ. ಟ್ರಂಪ್ ಸರ್ಕಾರದ ನಿರ್ಧಾರ ಭಾರತೀಯ ವಿದ್ಯಾರ್ಥಿಗಳ ಮೇಲೆ ದೊಡ್ಡ ಪರಿಣಾಮವನ್ನು ಬೀರಲಿದೆ. ವಿದ್ಯಾಭ್ಯಾಸಕ್ಕೆ ಅಮೆರಿಕವನ್ನೇ ನೆಚ್ಚಿಕೊಂಡಿದ್ದವರು ನಿರಾಸೆಗೆ ಒಳಗಾಗಿದ್ದಾರೆ. ಅದಲ್ಲದೆ ವೀಸಾ ನೀಡಲು ಸೋಷಿಯಲ್ ಮೀಡಿಯಾವನ್ನು ಕೂಡ ಹೆಚ್ಚು ಪರಿಶೀಲನೆ ನಡೆಸುತ್ತಿರುವುದು ವಿದ್ಯಾರ್ಥಿಗಳನ್ನು ಸಂಕಷ್ಟಕ್ಕೆ ಸಿಲುಕಿಸಿದೆ. ಹೌದು, ಅಮೆರಿಕ ಸರ್ಕಾರ ಮಂಗಳವಾರ ಜಗತ್ತಿನಾದ್ಯಂತ ತನ್ನ ರಾಯಭಾರ ಕಚೇರಿಗಳು ಹಾಗೂ ದೂತಾವಾಸಗಳಿಗೆ ವಿದ್ಯಾರ್ಥಿ ವೀಸಾ ಅರ್ಜಿದಾರರಿಗೆ ಯಾವುದೇ ಹೊಸ ಸಂದರ್ಶನಗಳನ್ನು ನಿಗದಿಪಡಿಸದಂತೆ ಆದೇಶಿಸಿತ್ತು. ಇದಕ್ಕೆ ವಿದ್ಯಾರ್ಥಿ ವೀಸಾಗೆ ಅರ್ಜಿ ಸಲ್ಲಿಸಿದವರ ಸಾಮಾಜಿಕ ಮಾಧ್ಯಮ ಪ್ರೊಫೈಲ್ಗಳ ಪರಿಶೀಲನೆಯನ್ನ ಟ್ರಂಪ್ ಸರ್ಕಾರ ಹೆಚ್ಚಿಸುತ್ತಿರುವುದು ಕಾರಣ ಆಗಿದೆ. ಟ್ರಂಪ್ ಸರ್ಕಾರದ ಹೊಸ ಕ್ರಮದಿಂದ ವಿದ್ಯಾರ್ಥಿ ವೀಸಾ ಸಿಗೋದು ಇನ್ನೂ ತಡವಾಗಲಿದೆ. ಅರ್ಜಿಗಳನ್ನು ಪರಿಶೀಲಿಸಲು ಅಮೆರಿಕ ಸರ್ಕಾರ ಹೆಚ್ಚಿನ ಸಮಯ ತೆಗೆದುಕೊಳ್ಳುವುದರಿಂದ ವೇಟಿಂಗ್ ಅವಧಿ ಮತ್ತಷ್ಟು ದೀರ್ಘವಾಗುವ ಸಾಧ್ಯತೆ ಇದೆ. ಇದರಿಂದ ಸಂದರ್ಶನದ ವೇಳಾಪಟ್ಟಿಗಳು ಮತ್ತಷ್ಟು ತಡ ಆಗಲಿದ್ದು ವೀಸಾ ಅನುಮೋದನೆ ಪ್ರಕ್ರಿಯೆಗೆ ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತದೆ. ಇದರಿಂದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದಲ್ಲಿ ವ್ಯತ್ಯಾಸವಾಗುವ ಸಾಧ್ಯತೆ ಇದೆ. ಬಾಕಿ ಅರ್ಜಿ ಖಾಲಿಯಾಗುವವರೆಗೂ ಬ್ರೇಕ್. ಶಿಕ್ಷಣ ಸಂಸ್ಥೆಗಳಿಗೆ ಟ್ರಂಪ್ ಬಿಗ್ ಆಪರೇಷನ್. ಇನ್ನು ಅಮೆರಿಕದ ಬಳಿ ಸದ್ಯ ಬಹಳಷ್ಟು ಅರ್ಜಿಗಳು ಬಾಕಿ ಉಳಿದಿವೆ. ಆ ಫಾರ್ಮ್ಗಳನ್ನು ಪರಿಶೀಲಿಸಿ ಅರ್ಜಿದಾರರ ಆನ್ಲೈನ್ ಚಟುವಟಿಕೆ ಸೇರಿ ಅರ್ಜಿದಾರರ ಹಿನ್ನೆಲೆ ಪರಿಶೀಲನೆ ಮುಗಿಸಿ ಆ ಅರ್ಜಿಗಳನ್ನು ಪ್ರೋಸೆಸ್ ಮಾಡುವವರೆಗೆ ವಿದ್ಯಾರ್ಥಿ ವೀಸಾ ಸಂದರ್ಶನ ಪ್ರಕ್ರಿಯೆಯನ್ನ ಮುಂದೂಡಲು ಅಮೆರಿಕ ಸರ್ಕಾರ ನಿರ್ಧರಿಸಿದೆ. ಆದರೆ ಇದಕ್ಕೆ ಯಾವುದೇ ಡೆಡ್ಲೈನ್ ಅನ್ನ ಟ್ರಂಪ್ ಸರ್ಕಾರ ನಿಗದಿಪಡಿಸಿಲ್ಲ. ಆದ್ದರಿಂದ ಈ ಬ್ರೇಕ್ ಎಷ್ಟು ದಿನ ಜಾರಿಯಲ್ಲಿರುತ್ತದೆ ಎಂಬ ಬಗ್ಗೆ ಖಚಿತವಿಲ್ಲ. ಐವಿ ಲೀಗನ್ ಭಾಗವಾಗಿರುವ ವಿಶ್ವವಿದ್ಯಾಲಯಗಳು ಸೇರಿ ಅಮೆರಿಕದ ವಿಶ್ವವಿದ್ಯಾಲಯಗಳು ಹಾಗೂ ಕಾಲೇಜುಗಳೊಂದಿಗೆ ಟ್ರಂಪ್ ಆಡಳಿತದ ಕಿತ್ತಾಟ ನಡೆಯುತ್ತಲೇ ಇದೆ. ಇದರಲ್ಲಿ ಕೋರ್ಟ್ ಕೂಡ ಮಧ್ಯಪ್ರವೇಶಿಸಿದೆ. ಈ ಬೆಳವಣಿಗೆಗಳ ನಡುವೆ ವಿದ್ಯಾರ್ಥಿ ವೀಸಾ ಸಂದರ್ಶನಕ್ಕೆ ಟ್ರಂಪ್ ಆಡಳಿತ ಬ್ರೇಕ್ ಹಾಕಿದೆ. ಈ ನಿರ್ಧಾರ ಭಾರತೀಯ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿರುವ ರೀತಿ ಕಾಣುತ್ತಿದೆ. ಡೊನಾಲ್ಡ್ ಟ್ರಂಪ್ ಅಮೆರಿಕದಲ್ಲಿ ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನ ಸುಧಾರಿಸಲು ಬಯಸಿದ್ದಾರೆ. ಆದರೆ ಇದೇ ವೇಳೆ ಸ್ಟೂಡೆಂಟ್ ಆಕ್ಟಿವಿಸಂ ಹಾಗೂ ವೈವಿಧ್ಯತೆ ನೀತಿಗಳನ್ನು ಉತ್ತೇಜಿಸುವ ಎಡ ಉದಾರವಾದಿ ಕಾನೂನನ್ನು ಕೂಡ ಹತ್ತಿಕ್ಕಲು ಪ್ರಾರಂಭಿಸಿದ್ದಾರೆ. ಇದನ್ನು ಟ್ರಂಪ್ ಆಡಳಿತ ವಿಭಜಕ ಎಂದು ಲೇಬಲ್ ಮಾಡಿದ್ದು ವಿದ್ಯಾರ್ಥಿಗಳ ವೀಸಾಗಳನ್ನು ಸಹ ರದ್ದುಗೊಳಿಸಲಾಗುತ್ತಿದೆ. ಕ್ಯಾಂಪಸ್ನ ಪ್ರತಿಭಟನೆಗಳಲ್ಲಿ ಭಾಗವಹಿಸಿದರೆ, ಪ್ರಮುಖವಾಗಿ ಪ್ಯಾಲೆಸ್ತೈನ್ ಪರ ನಿಂತರೆ ಅವರನ್ನು ಗಡೀಪಾರು ಮಾಡಲಾಗುತ್ತಿದೆ. ಅಂತಹ ಪ್ರತಿಭಟನೆಗಳಲ್ಲಿ ಭಾಗವಹಿಸುವವರನ್ನ ಭಯೋತ್ಪಾದಕ ಸಹಾನುಭೂತಿಗಾರರು ಎಂದು ಕರೆಯುತ್ತಿದೆ. ಇದು ಅರ್ಜಿದಾರರ ಬ್ಯಾಕ್ಗ್ರೌಂಡ್ ಮತ್ತು ಅವರ ಸಾಮಾಜಿಕ ಮಾಧ್ಯಮ ಚಟುವಟಿಕೆಗಳ ಮೇಲೆ ಹೆಚ್ಚು ಪರಿಶೀಲನೆ ನಡೆಸಲು ಕಾರಣವಾಗಿದೆ. ಈಗಾಗಲೇ ಕೆಲ ವಿಶ್ವವಿದ್ಯಾಲಯಗಳ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸಿದ ಕೆಲ ಭಾರತೀಯ ವೀಸಾಗಳನ್ನು ಕೂಡ ರದ್ದು ಮಾಡಲಾಗಿದ್ದು, ಶಿಕ್ಷಣ ಸಂಸ್ಥೆಗಳನ್ನು ಗುರಿಯಾಗಿಸಿಕೊಂಡು ವಲಸೆ ಕಾರ್ಯಾಚರಣೆಯನ್ನ ಅಮೆರಿಕ ನಡೆಸುತ್ತಿದೆ. ಅಮೆರಿಕದಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ? ಭಾರತೀಯರಿಗೆ ಅಮೆರಿಕದಲ್ಲಿ ಯಾವ ಸ್ಟ್ರೀಮ್ ಬೆಸ್ಟ್? ಅಂತಾರಾಷ್ಟ್ರೀಯ ಶೈಕ್ಷಣಿಕ ವಿನಿಮಯ ಕೇಂದ್ರದ ಓಪನ್ ಡೋರ್ಸ್ ವರದಿಯ ಪ್ರಕಾರ 2023-24 ವೇಳೆಗೆ ಅಮೆರಿಕದಲ್ಲಿ 11,26,000ಕ್ಕೂ ಹೆಚ್ಚು ವಿದೇಶಿ ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. ಈ ಪೈಕಿ ಅಮೆರಿಕದಲ್ಲಿ ಅಧ್ಯಯನ ಮಾಡಲು 3,31,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾರತದಿಂದ ತೆರಳಿದ್ದಾರೆ. ಇದು ಜಾಗತಿಕವಾಗಿ ಎಲ್ಲಾ ದೇಶಗಳಿಗಿಂತ ಅತಿ ಹೆಚ್ಚು. ಚೀನಾ 2,77,000 ವಿದ್ಯಾರ್ಥಿಗಳನ್ನು ಅಮೆರಿಕದಲ್ಲಿ ಹೊಂದಿದ್ದು 2ನೇ ಸ್ಥಾನದಲ್ಲಿದೆ. ವರ್ಷದಿಂದ ವರ್ಷಕ್ಕೆ ಭಾರತದಿಂದ ಅಮೆರಿಕಕ್ಕೆ ತೆರಳುವ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ. ಇನ್ನು 2023-24 ಅಂಕಿಅಂಶದ ಪ್ರಕಾರ ಅಮೆರಿಕದಲ್ಲಿರುವ ಎಲ್ಲ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಪೈಕಿ ಭಾರತೀಯ ವಿದ್ಯಾರ್ಥಿಗಳೇ 30% ಎಂದರೆ
ಟ್ರಂಪ್ ಆಡಳಿತದ ಈ ಆದೇಶ ಭಾರತೀಯರ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀರಲಿದೆ ಎಂಬುದು ಗೊತ್ತಾಗಲಿದೆ. ಕಳೆದ ವರ್ಷ ಅಮೆರಿಕದಲ್ಲಿ ಅಧ್ಯಯನ ಮಾಡಲು ಹೋದ 3,31,602 ಭಾರತೀಯ ವಿದ್ಯಾರ್ಥಿಗಳಲ್ಲಿ ಶೇಕಡಾ 42.9% ಜನರು ಗಣಿತ ಮತ್ತು ಕಂಪ್ಯೂಟರ್ ಸೈನ್ಸ್ ವ್ಯಾಸಂಗ ಮಾಡಿದ್ದಾರೆ. ಶೇಕಡಾ 24.5% ಇಂಜಿನಿಯರಿಂಗ್ ಓದಿದ್ದು ಬಿಸಿನೆಸ್ ಮ್ಯಾನೇಜ್ಮೆಂಟ್, ದೈಹಿಕ ಮತ್ತು ಜೀವ ವಿಜ್ಞಾನ ಮತ್ತು ಆರೋಗ್ಯ ವೃತ್ತಿಗಳನ್ನು ಕ್ರಮವಾಗಿ ಶೇಕಡಾ 11.2%, ಶೇಕಡಾ 5.4% ಮತ್ತು ಶೇಕಡಾ 2.7% ಭಾರತೀಯ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿದ್ದಾರೆ. ಕಳೆದ ವರ್ಷದಲ್ಲಿ ಹೆಚ್ಚಿನ ಭಾರತೀಯ ವಿದ್ಯಾರ್ಥಿಗಳು ಪದವಿ ಹಂತದಲ್ಲಿ ದಾಖಲಾಗಿದ್ದು 1,96,000 ವಿದ್ಯಾರ್ಥಿಗಳು ಇದ್ದಾರೆ. ಒಟ್ಟು 36,053 PU ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. ಐಚ್ಛಿಕ ಪ್ರಾಯೋಗಿಕ ತರಬೇತಿ ಅಥವಾ OPTಯಲ್ಲಿ 97,556 ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. ಈ ಸಂಖ್ಯೆಗಳೇ ಭಾರತೀಯ ವಿದ್ಯಾರ್ಥಿಗಳಿಗೆ ಅಮೆರಿಕ ಎಷ್ಟು ಅನಿವಾರ್ಯವಾಗಿತ್ತು ಎಂಬುದನ್ನು ತೋರಿಸುತ್ತದೆ. ಈಗ ಟ್ರಂಪ್ ಇದಕ್ಕೆಲ್ಲ ಶಾಕ್ ನೀಡಿದ್ದಾರೆ. ಚೆಕಿಂಗ್ ಅನ್ನ ಕಂಟಿನ್ಯೂ ಮಾಡ್ತೀವಿ ಎಂದ US. ದೇಶಕ್ಕೆ ಯಾರು ಬರಬೇಕು ಅಂತ ನಮ್ಮಿಂದ ಡಿಸೈಡ್. ಮತ್ತೆ ವಿದೇಶಿಯರಿಗೆ ಎಚ್ಚರಿಕೆ ನೀಡಿದ ಟ್ರಂಪ್ ಸರ್ಕಾರ. ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ರವರು 2ನೇ ಬಾರಿ ಅಧ್ಯಕ್ಷರಾದ ಬಳಿಕ ವಿಶ್ವದ ದೊಡ್ಡಣ್ಣನ ವಲಸೆ ನೀತಿ ದಿನದಿಂದ ದಿನಕ್ಕೆ ಕಠಿಣವಾಗುತ್ತಿದೆ. ಪ್ರತಿದಿನ ಹೊಸ ರೂಲ್ಸ್ಗಳನ್ನು ಟ್ರಂಪ್ ಆಡಳಿತ ತರುತ್ತಲೇ ಇದೆ. ಈಗ ಇದಕ್ಕೆ ಹೊಸ ಸೇರ್ಪಡೆ ಎಂಬಂತೆ ವಿದ್ಯಾರ್ಥಿಗಳ ವೀಸಾ ಸಂದರ್ಶನಗಳನ್ನು ತಡೆಹಿಡಿದಿದೆ. ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಜಗತ್ತಿನ ಎಲ್ಲ ಅಮೆರಿಕ ರಾಯಭಾರ ಕಚೇರಿಗಳು ಮತ್ತು ರಾಜತಾಂತ್ರಿಕರಿಗೆ ಈ ಸೂಚನೆಯನ್ನು ನೀಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಅಮೆರಿಕ ವಿದೇಶಾಂಗ ಇಲಾಖೆಯ ವಕ್ತಾರ ಟ್ಯಾಮಿ ಬ್ರೂಸ್, ನಾವು ಚೆಕ್ ಮಾಡುವುದನ್ನು ಮುಂದುವರಿಸಲಿದ್ದೇವೆ. ನೀವು ವಿದ್ಯಾರ್ಥಿಯಾಗಿರಲಿ ಅಥವಾ ವೀಸಾ ಅಗತ್ಯವಿರುವ ಪ್ರವಾಸಿಗರಾಗಿರಲಿ ಅಥವಾ ನೀವು ಯಾರೇ ಆಗಿರಲಿ, ನಾವು ನಿಮ್ಮನ್ನ ಚೆಕ್ ಮಾಡಲಿದ್ದೇವೆ. ಇಲ್ಲಿಗೆ ಯಾರು ಬರಬೇಕು ಬೇಡ ಎಂಬುದನ್ನು ನಾವು ನಿರ್ಧರಿಸಲಿದ್ದೇವೆ ಎನ್ನುವ ಅರ್ಥದಲ್ಲಿ ಮಾತನಾಡಿರುವುದು ಕುತೂಹಲ ಕೆರಳಿಸಿದೆ.